ಫ್ರೆಂಡ್, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ವಿರುದ್ಧ ನಡೀತಾರಂತ ನಾಳಿನ ಫೈನಲ್ ಮ್ಯಾಚ್ ರೋಮಾಂಚಕ ಆಗಲಿದೆ ಫ್ರೆಂಡ್. ಟೋಟಲ್ ಆಗಿ ಎರಡೂ ಕಡೆ ಜಿದ್ದಿ ಫೈಟ್ ಬರಲಿದೆ ಫ್ರೆಂಡ್. ಟೋಟಲ್ ಆಗಿ ಇಂಡಿಯಾನು ಕೂಡ ಹಾಗೆ ಸ್ಟ್ರಾಂಗ್ ಇದೆ, ನ್ಯೂಜಿಲೆಂಡ್ ಕೂಡ ಹಾಗೆ ಸ್ಟ್ರಾಂಗ್ ಇದೆ. ನ್ಯೂಜಿಲೆಂಡ್ ಈ ಒಂದು ಚಾಂಪಿಯನ್ ಟ್ರೋಫಿಲಿ ಒಂದು ಮ್ಯಾಚ್ ಸೋತಿದೆ, ಆದ್ರೆ ಟೀಮ್ ಇಂಡಿಯಾ ಒಂದು ಮ್ಯಾಚ್ ಕೂಡ ಸೋತಿಲ್ಲ. ಆಡಿರುವಂತ 3 ಲೀಗ್ ಮ್ಯಾಚ್ ಅಲ್ಲಿ ಕೂಡ 3ಕ್ಕೆ 3 ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಬಾಂಗ್ಲಾದೇಶ ವಿರುದ್ಧ ಫಸ್ಟ್ ಮ್ಯಾಚ್ ಗೆದ್ರೆ, ಸೆಕೆಂಡ್ ಮ್ಯಾಚ್ ಪಾಕಿಸ್ತಾನ ವಿರುದ್ಧ ಗೆದ್ದಿದೆ, ಆಮೇಲೆ 3ನೇ ಮ್ಯಾಚ್ ನ್ಯೂಜಿಲೆಂಡ್ ವಿರುದ್ಧ ಗೆದ್ದಿದೆ, ಹಾಗೆ ಫಸ್ಟ್ ಸೆಮಿಫೈನಲ್ ಆಸ್ಟ್ರೇಲಿಯಾ ವಿರುದ್ಧ ಕೂಡ ಗೆದ್ದಿದೆ ಫ್ರೆಂಡ್. ಇದ್ರ ಮೂಲಕ ಚಾಂಪಿಯನ್ ಟ್ರೋಫಿಲಿ ನಾವೇ ಕಿಂಗ್ ಅಂತ ಕೂಡ ತೋರಿಸಿಬಿಟ್ಟಿದೆ. ಹಾಗೆ ನಾಳೆ ನಡೀತಾರಂತ ದುಬೈ ಗ್ರೌಂಡ್ ನಲ್ಲಿ ಇಂಡಿಯಾಗೆ ದುಬೈ ಗ್ರೌಂಡ್ ಬಹಳ ಅನುಕೂಲ ಆಗಿದೆ ಫ್ರೆಂಡ್. ಹೇಗಪ್ಪ ಅಂದ್ರೆ, ಈಗ ಇಂಡಿಯಾದವರು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ದುಬೈ ಗ್ರೌಂಡ್ಗೆ, ಆಡ್ಬೇಕಂದ್ರೆ ದುಬೈ ಗ್ರೌಂಡ್ಗೆ, ಅವ್ರು ಉಳ್ಕೊಳೋದು ಕೂಡ ದುಬೈ ಹೋಟೆಲ್ ಅಲ್ಲಿ. ಎಲ್ಲಿಯೂ ಕೂಡ ಅವ್ರಿಗೆ ಟ್ರಾವೆಲ್ ಮಾಡುವಂತ ಪರಿಸ್ಥಿತಿ ಬಂದಿಲ್ಲ ಫ್ರೆಂಡ್. ಯಾಕಪ್ಪ ಅಂದ್ರೆ, ಅವರು ಪಾಕಿಸ್ತಾನದಲ್ಲಿ ಆಡಲ್ಲ ಅನ್ನೋ ಉದ್ದೇಶಕ್ಕೆ ಇಂಡಿಯಾ ಸೀದಾ ದುಬೈ ಹೋಗಿ ಆಡ್ತಾ ಇದೆ ಫ್ರೆಂಡ್. ಇದು ಅಡ್ವರ್ಟೈಸ್ ಇದು ಚೆನ್ನಾಗಿರುವಂತ ಪ್ರದರ್ಶನ ಕೊಡೋಕೆ ಇದು ಒಂದು ಪ್ರಮುಖ ಕಾರಣ ಇಂಡಿಯಾಗೆ ಫ್ರೆಂಡ್. ಟೋಟಲ್ ಆಗಿ ನಾಳಿನ ಪಂದ್ಯ ಪ್ಲೇಯಿಂಗ್ 11 ನಲ್ಲಿ ಚೇಂಜ್ ಕಾಣಲ್ಲ. ಯಾಕಂದ್ರೆ ಇಂಡಿಯಾದವರು ಏನು 3 ಮ್ಯಾಚ್ ನಲ್ಲಿ 4 ಸ್ಪಿನ್ನರ್ ಆಡ್ಸಿದ್ರಲ್ಲ, ಅದೇ ರೀತಿ ಈ ಒಂದು ಫೈನಲ್ ಮ್ಯಾಚ್ ನಲ್ಲಿ ಕೂಡ 4 ಸ್ಪಿನ್ನರ್ ಕೂಡ ಆಡ್ತಾ ಇದಾರೆ ಫ್ರೆಂಡ್. ಟೋಟಲ್ ಆಗಿ ಯಾವ್ದು ಕೂಡ ಚೇಂಜಸ್ ಆಗಲ್ಲ ಅಂತ ಅನ್ಕೊಂಡಿದೀನಿ. ಅದೇ ರೀತಿ ನ್ಯೂಜಿಲೆಂಡ್ ತಂಡದಲ್ಲಿ ಚೇಂಜಸ್ ಆಗ್ಬಹುದು ಫ್ರೆಂಡ್. ಬೌಲಿಂಗ್ ನಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬಹುದು. ಯಾಕಪ್ಪ ಅಂದ್ರೆ, ಇವರು ಇಂಡಿಯಾನ ಕಟ್ ಹಾಕೋಕೆ ಸ್ಪಿನ್ನರ್ ಕೂಡ ಜಾಸ್ತಿ ಪ್ಲೇಯಿಂಗ್ 11 ನಲ್ಲಿ ತಗೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ಲೇಯಿಂಗ್ 11 ಚೇಂಜ್ ಆಗ್ಬಹುದು ನ್ಯೂಜಿಲೆಂಡ್ ತಂಡದ್ದು. ಹಾಗೆ ಟೋಟಲ್ ಆಗಿ ದುಬೈ ಗ್ರೌಂಡ್ ನಲ್ಲಿ 37 ಮ್ಯಾಚ್ ನಡೆದಿದೆ ಫ್ರೆಂಡ್. ಟೋಟಲ್ ಆಗಿ 37ರಲ್ಲಿ ಫಸ್ಟ್ 13 ಮ್ಯಾಚ್ ಬ್ಯಾಟಿಂಗ್ ಮಾಡಿದ್ರು, ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರು 23 ಸಲ ಗೆದ್ದಿದ್ದಾರೆ ಫ್ರೆಂಡ್. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು 13 ಸಲ ಗೆದ್ರೆ, ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರು 23 ಸಲ, ಒಂದು ಟೈ ಆಗಿದೆ. ಹಾಗೆ ಈ ಒಂದು ಗ್ರೌಂಡ್ ನಲ್ಲಿ ಎವರೇಜ್ ಸ್ಕೋರ್ ಬಂದ್ಬಿಟ್ಟು 246, ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 355. ಹಾಗೆ ಈ ಒಂದು ಗ್ರೌಂಡ್ ನಲ್ಲಿ ಲೋಯೆಸ್ಟ್ ಸ್ಕೋರ್ 116 ರನ್ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ಗೆ ಅನುಕೂಲ ಆದ್ರೂ ಕೂಡ ಇಲ್ಲಿ ಇಂಡಿಯಾಕ್ಕೆ ಸೆಕೆಂಡ್ ಬ್ಯಾಟಿಂಗ್ ಕೊಡಿ, ಯಾಕೆ ಫಸ್ಟ್ ಬ್ಯಾಟಿಂಗ್ ಕೊಡಿ, ಯಾವುದು ಕೂಡ ಇಂಡಿಯಾಕ್ಕೆ ಇಲ್ಲಿ ಸ್ವಲ್ಪ ಅನುಕೂಲ ಇದೆ ಈ ಒಂದು ಪಿಚ್ ಫ್ರೆಂಡ್. ಟೋಟಲ್ ಆಗಿ ಹಾಗೆ ನಾಳಿನ ಮ್ಯಾಚ್ ರೋಮಾಂಚಕವಾಗಿ ನಡೀತಾ ಇದೆ. ಹಾಗೆ ಪ್ರಮುಖ ಆಟಗಾರರು ಯಾರು ಅಂದ್ರೆ, ನ್ಯೂಜಿಲೆಂಡ್ ಪರವಾಗಿ ಹಾಗೆ ಇಂಡಿಯಾ ಪರವಾಗಿ ಪ್ರಮುಖ ಆಟಗಾರರು ಯಾರು ಅಂದ್ರೆ, ಇಲ್ಲಿ ನ್ಯೂಜಿಲೆಂಡ್ ಪರವಾಗಿ ರಚೀಂದ್ರ ರವೀಂದ್ರ ಚೆನ್ನಾಗಿರುವಂತ ಫಾರ್ಮ್ ಅಲ್ಲೇ ಕಾಣ್ತಾ ಇದ್ದಾರೆ. ಹೋದನೇ ಒಂದು ಮ್ಯಾಚ್ ನಲ್ಲಿ ಸೆಮಿಫೈನಲ್, ಎರಡನೇ ಸೆಮಿಫೈನಲ್ ನಲ್ಲಿ ಶತಕ, ಹಾಗೆ ಕೇನ್ ವಿಲಿಯಮ್ಸನ್ ಕೂಡ ಚೆನ್ನಾಗಿರುವಂತ ಫಾರ್ಮ್ ಕಳ್ಕೊಂಡು ಕೊಟ್ಟಿದ್ದಾರೆ. ಮೊದಲ 2 ಲೀಗ್ ಮ್ಯಾಚ್ ನಲ್ಲಿ ಕೂಡ ಚೆನ್ನಾಗಿರುವಂತ ಪ್ರದರ್ಶನ ಕೊಟ್ಟಿಲ್ಲ, ಈಗ ಚೆನ್ನಾಗಿರುವಂತ ಪ್ರದರ್ಶನ ಕೊಡ್ತಾ ಇದ್ದಾರೆ. ಆಮೇಲೆ ಇವ್ರ ಬಗ್ಗೆ ಸ್ಯಾಮ್ಸನ್ ಕೂಡ ಚೆನ್ನಾಗಿರುವಂತ ವಿಕೆಟ್ ಕೂಡ ಎತ್ತಿದ್ದಾರೆ ಸ್ಪಿನ್ ನಲ್ಲಿ. ಅದೇ ರೀತಿ ಆಲ್ರೌಂಡ್ ಕೂಡ ಸ್ವಲ್ಪ ಇಲ್ಲಿ ರನ್ ಮಾಡಿದ್ದಾರೆ ನ್ಯೂಜಿಲೆಂಡ್ ಪರವಾಗಿ. ಅದೇ ರೀತಿ ಇಂಡಿಯಾ ಪರವಾಗಿ ನೋಡೋದಾದ್ರೆ ಯಾರೂ ಕೂಡ ಕೈ ಕೊಟ್ಟಿಲ್ಲ ಇಂಡಿಯಾ ಪರವಾಗಿ. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಸ್ವಲ್ಪ ಯಾಕೋ ಏನೋ ಸ್ವಲ್ಪ ವೀಕ್ ಅಂದ್ರು. ನಾವು 3-4 ಮ್ಯಾಚ್ ಆಯ್ತು, ಸ್ವಲ್ಪ ಅವ್ರು ಬಿಟ್ರೆ ಇನ್ನು ಯಾರು ಕೂಡ, ವಿರಾಟ್ ಕೊಹ್ಲಿ ಆಯ್ತು, ಶ್ರೇಯಸ್ ಆಯ್ತು, ಅಕ್ಷಯ್ ಪಟೇಲ್ ಆಯ್ತು, ಹಾರ್ದಿಕ್ ಪಾಂಡ್ಯ ಆಯ್ತು, KL ರಾಹುಲ್ ಆಯ್ತು, ಜಡೇಜಾ ಆಯ್ತು, ಇವರೆಲ್ಲರೂ ಕೂಡ ಚೆನ್ನಾಗಿರುವಂತ ಪ್ರದರ್ಶನ ಕೊಡ್ತಾ ಇರ್ತಾರೆ. ಬಾಲಿಂಗ್ ನಲ್ಲಿ ಕೂಡ ಹಾಗೆ ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ಅಕ್ಷಯ್ ಪಟೇಲ್, ಜಡೇಜಾ, ಶಮ್ಮಿ, ಪಾಂಡ್ಯ ಇವರೆಲ್ಲರೂ ಕೂಡ ಚೆನ್ನಾಗಿ ಪ್ರದರ್ಶನ ಕೊಟ್ಟಿದ್ದಕ್ಕೆ ಟೀಮ್ ಇಂಡಿಯಾ ಈ ಒಂದು ಚಾಂಪಿಯನ್ ಟ್ರೋಫಿಲಿ ಒಂದು ಮ್ಯಾಚ್ ಕೂಡ ಸೋತಿಲ್ಲ. ನಾಳೆ ನ್ಯೂಜಿಲೆಂಡ್ ನ ಬೇಗ ಕಟ್ ಹಾಕಿದ್ರೆ, ಫಸ್ಟ್ ಬ್ಯಾಟಿಂಗ್ ಏನಾದ್ರು ನ್ಯೂಜಿಲೆಂಡ್ ಮಾಡ್ಕೊಂಡ್ರೆ ಒಂದು 250 ರನ್ ಒಳಗಡೆ ಕಟ್ ಹಾಕ್ತಾರೆ ಅನ್ಕೊಂಡಿದೀನಿ ಟೋಟಲ್ ಆಗಿ ಇಂಡಿಯನ್ ಬಾಲಿಂಗ್ ಲೈನ್ ನೋಡಿದ್ರೆ. ಅದೇ ರೀತಿ ಇಂಡಿಯಾ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 320-310 ರನ್ ಮಾಡ್ಬೋದು ಅಂತ ನಾನು ಒಂದು ನಿರೀಕ್ಷೆ ಹಾಕಿದ್ದೀನಿ. ನೋಡೋಣ ಫ್ರೆಂಡ್, ನೋಡೋಣ ಏನಾಗುತ್ತೆ ಅನ್ನೋದು ಕೂಡ ಫ್ರೆಂಡ್. ಟೋಟಲ್ ಆಗಿ ನನಗನ್ಸುತ್ತೆ ಇಲ್ಲಿ ಇಂಡಿಯಾದ್ದು ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ಇನ್ನೂ ಕೂಡ ಅನುಕೂಲ ಆಗಲಿದೆ ಇಂಡಿಯಾಕ್ಕೆ. ಹಾಗೆ ಈ ಒಂದು ಮ್ಯಾಚ್ ನಾಳೆ ಫೈನಲ್ ನಡೀತಾ ಇದೆ. ನಾಳಿನ ಜಿದ್ದಿ ಪಂದ್ಯ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಹಾಗೆ ನನಗನ್ಸುತ್ತೆ ಈ ಒಂದು ಮ್ಯಾಚ್ ಇಂಡಿಯಾ ಗೆಲ್ಬಹುದು ಅನ್ಸುತ್ತಾ. ಹಾಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರ್ಯಾರು ಎಷ್ಟೆಷ್ಟು ರನ್ ಮಾಡ್ಬೋದು ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಅಂತ ಈ ಒಂದು ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಷಯ ಬಾಯ್.